ಮಾಡಿದಾಗ ಡಿಸೈಡ್ ಮಾಡಿ ನಿಮ್ಮನ್ನೆಲ್ಲರೂ ಇದು ಮಾಡಿ ಒಂದು ಪಬ್ಲಿಕ್ ಎದುರಿಗೆ ಹಾಡಿಂದ ಒಂದೊಂದು ಕಾರ್ಯಕ್ರಮ ಇಡಬೇಕು ಅಂತ ಎಲ್ಲ ಕೂಡ ನಿಶ್ಚಯ ಮಾಡಿದ್ದೀವಿ. ಆ ಪ್ರಕಾರ ಸಾಹೇಬರು ಸಾಕಷ್ಟು ನಮ್ಗೆ ಸಹಕಾರನ ಕೊಟ್ಟರು ಮತ್ತು ಅದಕ್ಕೆಲ್ಲರಿದ್ದು ಮಾಡ್ತಿದ್ದು ಅನುಕೂಲನೂ ಮಾಡಿಕೊಟ್ರು. ನಿಮ್ಮೆಲ್ಲರ ಪರವಾಗಿ ಎಲ್ಲರೂ ಇನ್ನೊಂದು ಬಾರಿ ಅವ್ರಿಗೊಂದು ಸರಿ ಚಪ್ಪಾಳೆ ತಟ್ಟಬೇಡಿ. ಥ್ಯಾಂಕ್ ಯು. ಇಲ್ಲಿ ಸೇರ್ತಕ್ಕಂಥ ಸಮಸ್ತ ಸಂಗೀತ ಪ್ರಿಯರಿಗೆ ಮಧ್ಯಾಹ್ನದ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ಹಿರಿಯರಾಗಿರ್ತಕ್ಕಂಥ ಮಲ್ಕಾಯ್ ಸರ್ ಅವರು ನಮ್ಮದೊಂದು ಮೆಲೋಡಿ ಗುಂಪಿದೆ. ಆ ಗುಂಪಿನಿಂದ ನಾವು ನಿಮ್ಮಲ್ಲಿ ಒಂದು ಕಾರ್ಯಕ್ರಮ ಕೊಡ್ತೇವೆ ಅಂತ ಹೇಳಿದಾಗ ಅವರ ವಿನಂತಿ ಮೇರೆಗೆ ಒಂದು ಕಾರ್ಯಕ್ರಮವನ್ನು ಹೋದ ತಿಂಗಳು 26ನೇ ತಾರೀಕಿಂದ ನೀಡಿದೆವು ನಾವು. ಆದ್ರೆ ಒಂದು ಅಂತಂದ್ರೆ ಅವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈಗ ನಾವು ಒಂದು ಗಂಟೆಯಿಂದ ನೋಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ಭಾಳ ವ್ಯತ್ಯಾಸ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಮಲ್ಕಾಯವರಿಗೂ ಮತ್ತು ನಾಡಿಗರವರಿಗೂ ನಾನು ಸಿಟ್ಟಿಗಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇನೆ. ಯಾಕೆ ಸಿಟ್ಟು ಮಾಡ್ತೇನೆ ಅಂತಂದರೆ, ಇವತ್ತು ಏನು ಖುಷಿಯಿಂದ ಡ್ಯಾನ್ಸ್ ಮಾಡ್ಕೊತ ಹಾಡಿದ್ರಲ್ಲ, ಅಲ್ಲಿ ಯಾರು ಕುಣಿಲಿಲ್ಲ, ಅಲ್ಲಿ ಯಾರೂ ಡ್ಯಾನ್ಸ್ ಮಾಡಲಿಲ್ಲ. ಬರೀ ಅಲ್ಲಿ ಏನು ಮಾಡಿದ್ರಿ, ಒಣ ಹಾಡಿದ್ರಿ ಬಂದ್ರಿ. ಒಂದು ವೇಳೆ ನೀವು ಇವತ್ತು ಏನಿಲ್ಲ ಕುಣಿದ್ರಲ್ಲ, ಈ ರೀತಿ ನೀವು ಡ್ಯಾನ್ಸ್ ಮಾಡಿದ್ರೆ ಆ ಏರಿಯಾದ ಮಂದಿ ನಿಮಗೆ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಕೊಡ್ರಿ ಅಂತ ಹೇಳ್ತಿದ್ರು. ಅದಕ್ಕೆ ಏನತ್ತಲ್ಲ, ನೀವು ತಪ್ಪು ಮಾಡಿರಿ, ಆ ತಪ್ಪು ಇನ್ನೇ ಮಾಡೋಕ್ಕೆ ಹೋಗಬೇಡ್ರಿ. ಜೀವನ ಅನ್ನೋದು ಇರಲಿ ನಾವು ನಿಮ್ಮವ್ರದ್ದು ತಗೋರಿ. ನಮ್ಮ ಸರ ನಾವು ಭಾಳ ಉಡಾಳ್ರದೇವ್ರು ಆ್ಯಕ್ಚುಲಿ. ಅಲ್ಲಿ ಸ್ವಲ್ಪ ಸಂಭಾಯ್ತಿಲ್ಲ ಎಲ್ಲ ನೀವು ನೀವು ನಮ್ಮವ್ರದೇವ್ರಿ, ನಾವು ನಿಮ್ಮವ್ರದೇವು, ಅದ್ರ ಪ್ರಶ್ನೆ ಇಲ್ಲ. ಮೊದಲೇ ಸಲ ಬಂದಾಗ ಹಂಗೆ ಆಗೋದನ್ನ. ಅದು ಜೀವನ ಅನ್ನೋದು ಏನಂತಲ್ಲ, ಭಾಳ ಅಮೂಲ್ಯವಾಗಿರ್ತಕ್ಕಂಥ ಜೀವ. ನಮ್ಮ ಜೀವನವನ್ನು ಸಮೃದ್ಧಿ, ಸುಖದಿಂದ, ಆನಂದದಿಂದ ಇಟ್ಕೋಬೇಕು ಅಂತಂದ್ರೆ ಇಂಥ ಕಾರ್ಯಕ್ರಮಗಳು ಬಹಳ ಮುಖ್ಯವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ ಮತ್ತೆ ನಾವು ಒಂದು ಅವಕಾಶ ಕೊಡ್ತಾ ಇದ್ದೇವೆ. ಈ ಹಾಲಿಗೂ ಆ ಹಾಲಿಗೂ ಭಾಳ ವ್ಯತ್ಯಾಸ. ಅಲ್ಲಿ 300 ಜನ ಕೂಡಿರ್ತಕ್ಕಂಥ ಅವಕಾಶ ಇದೆ. ಸ್ಟೇಜ್ ಇದರ 5 ಪಟ್ಟು ಸ್ಟೇಜ್ ಇದೆ. ಇಲ್ಲಿ ನೋಡಿರಿ ನೀವೆಲ್ಲ ಅದನ್ನು. ಅದಕ್ಕೆ ಮುಂದಿನ ಸಲ ಕಾರ್ಯಕ್ರಮನ ಅಲ್ಲೇ ಕೊಡ್ರಿ. ಇಲ್ಲಿ ಈ ಉತ್ಸಾಹವನ್ನು ಅಲ್ಲಿ ತೋರಿಸ್ತೇನೆ ಅಂದ್ರೆ ನಾವು ಅವಕಾಶ ಕೊಡೋರು. ಇದು ನಾವು ಅಲ್ಲಿ ಕನ್ನಡ ಭವನದಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದನ್ನು ನೋಡಿ ಅದನ್ನ ಕೇಳಿ ಅವ್ರಿಗೂ ಒಂಥರ ಹುರುಪು ಬಂದು ಅವರು ಒಂದು ಹಾಡು ಹಾಡಿದರು. ಅದು ಫಸ್ಟ್ ಟೈಮ್ ಅವ್ರ ಲೈಫ್ನಾಗ ಅವ್ರು ಹೇಳಿದ ಪ್ರಕಾರ ಫಸ್ಟ್ ಟೈಮ್ ಅವ್ರು ಹಾಡು ಹಾಡಿದ್ದಾರೆ. ಅದನ್ನೇ ಈಗ ಒಂದು ಸ್ವಲ್ಪ ಸುಧಾರಿಸಿ ಈ ಬಾರಿ ಒಂದು ನಮ್ಮ ಎದುರಿಗೆ ಹಾಡ್ತಾ ಇದ್ದಾರೆ. ನಿಮ್ಮ ಮತ್ತೆ ಎಲ್ಲರಿಗೂ ಈಗಲೇ ಇನ್ವೈಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಏನಲ್ಲ ರೆಡಿ ಆಗಿರುತ್ತೆ ಅವ್ರಿಗೆ ಇದು ಮಾಡಲಿಕ್ಕೆ. ಈಗ ನಾ ಹಾಡ್ತಾ ಇರೋದು 2ನೇ ಸಲ.